ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಕಾಳುಮೆಣಸು, ಚಕ್ಕೆ, ಲವಂಗ ಅಂತ ಏನೂ ಹಾಕ್ದೇನೆ ಆರ್ಡಿನರಿಯಾಗಿ ಒಂದು ಸಾರಿನ ಪುಡಿ ಒಳ್ಳೆ ಟೇಸ್ಟು ಬರುತ್ತೆ. ಕೆಲವರೆಲ್ಲ ತುಂಬ ಸ್ಪೈಸಿ ಎಲ್ಲ ಬೇಡ, ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಾಸಿವೆ, ಜೀರಿಗೆ, ಮೆಂತ್ಯ, ಇಂಗು, ಗಸಗಸೆ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು, ಒಂದು 8-10 ಹಾಕಿಬಿಟ್ಟು ಧನಿಯಾ ಬೀಜ ಹಾಕಿ ನಾನು ಮನೆಯಲ್ಲೇ ಯಾವ ರೀತಿ ಸಾರಿನ ಪುಡಿ ಮಾಡೋದು, ಒಂದು 5-10 kg ಇದ್ದರೂ ಸಹಿತ ಪೌಡರನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಒಂದು ದೊಡ್ಡ ದಪ್ಪ ತಳದ ಪಾತ್ರೆ, ಆ ದಪ್ಪ ತಳದ ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಆ ದಪ್ಪ ತಳದ ಪಾತ್ರೆ ಅಂದರೆ ಕುಕ್ಕರಿನ ತಿಕ್ನೆಸ್ ಇರುವಂಥ ಇಂಡೋಲಿಯಂ ಪಾತ್ರೆಗಳಂತೂ ಆಗುತ್ತೆ, ಅಥವಾ ಕುಕ್ಕರೇ ಆಗುತ್ತೆ. ಅದನ್ನು ತಗೊಂಡು ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಮೆಣಸಿನ್ಕಾಯಿ ತೊಟ್ಟಿದ್ದ ಹಾಗೂ ಸಹಿತ ನಾವು ಮಾಡ್ಬೋದು. ಅದನ್ನು ಜಡಿ ಆಡೋಷ್ಟೊತ್ತಿಗೆ ಅದರಲ್ಲಿ ಏನೇ ನಾರುಗಳು ಬಂದರೂ ಹೊರಟೋಗುತ್ತೆ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ನಮಗೆ ಅಂಗಡಿಯಿಂದ ಬರಬೇಕಾದ್ರೆ ಆ ತೊಟ್ಟೆಲ್ಲ ಬಿಡಿಸಿ ಕೊಟ್ಟಿರ್ತಾರೆ. ಆ ತೊಟ್ಟು ಇದ್ದರೆ ಒಳ್ಳೆಯದು, ಅದು ಒಂದು ಒಳ್ಳೆ ಟೇಸ್ಟು ಬರುತ್ತೆ. ಸಾಮಾನ್ಯವಾಗಿ ತೊಟ್ಟು ಬಿಡಿಸಿ ಸಾರಿನ ಪುಡಿ ಮಾಡಬೇಡಿ. ಆ ತೊಟ್ಟಲ್ಲಿ ಒಂದು ಅಮೃತದ ಪಾಯಿಂಟ್ ಇರುತ್ತೆ. ಎಲ್ಲರೂ ಹೇಳ್ತಾರೆ ಮೆಣಸಿನ್ಕಾಯಿ ತೊಟ್ಟಲ್ಲಿ ಒಳ್ಳೆ ರುಚಿ ಇರುತ್ತೆ, ಅದನ್ನು ತೆಗೆದು ಮಾಡಬೇಡಿ ಅಂತ. ಹಾಗಾಗಿ ತೊಟ್ಟು ಇರಲಿ, ನೀವು ಅದನ್ನು ಹುರಿದಾಗ ಇದು ಮಾಡಿದಾಗ ಅದು ಮತ್ತು ಮಿಕ್ಸಿ ಮಾಡಿ ಮತ್ತು ಫಿಲ್ಟ್ರ್ ಮಾಡಿದಾಗ ಅದು ನಾರೆಲ್ಲ ಹೊರಟೋಗುತ್ತೆ. ನೋಡಿ, ನಾನು ಒಂದು 15-20 ವರ್ಷಗಳಿಂದನೂ ನಾನು ಇಂಡೋಲಿಯಂ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಥರ ಸಾರಿನ ಪುಡಿ ಹುರಿಯೋದಕ್ಕೆ ಒಂದೊಂದು ಟೈಮ್ ಅನ್ನನೂ ಮಾಡ್ತೀನಿ. ಅದರಲ್ಲಿ 2 kg ಅಷ್ಟು ಅನ್ನ ಆಗುವಷ್ಟು ತುಂಬ ದಪ್ಪ ತಳದ ಪಾತ್ರೆ. ಇದಿಲ್ಲ ಅಂದರೆ ನಿಮ್ಮ ಮನೇಲಿ ಕುಕ್ಕರ್ ಇರುತ್ತಲ್ವ, ಆ ತಿಕ್ನೆಸ್ಸಲ್ಲೂ ಸಹಿತ ನೀವು ನಾನೀಗ ತೋರಿಸೋ ಹಾಗೆ ಹುರಿಬೇಕು. ದಪ್ಪ ತಳದ ಪಾತ್ರೆ ಇದ್ದು ಅದು ಸಣ್ಣ ಉರಿನಲ್ಲಿ ಅದನ್ನು ಹುರಿಬೇಕಾಗುತ್ತೆ. ಎಲ್ಲ ನಾವು ಸಣ್ಣ ಉರಿ ಇಟ್ಕೊಂಡಾಗ ಇಡೀ ಪಾತ್ರೆಗೆ ಶಾಖ ತಗಲಿ ಆ ಮೆಣಸಿನ್ಕಾಯಿ ಗರಿಗರಿಯಾಗಿ ಬರುತ್ತೆ. ತೀರಾ ನಿಮಗೆ ಬಿಸಿಲಿಗೆ ಒಣಗಿ ಹಾಕ್ಬೋದು. ಬಿಸಿಲು ಇಲ್ಲ, ತೀರಾ ಮಳೆಗಾಲದಲ್ಲಿ ಏನಾದರೂ ಮಾಡಬೇಕು ಅಂತ ಕಂಡಾಗ ಈ ಥರ ಮಾಡಬಹುದು. ನಾನು ಎಲ್ಲ ಟೈಮಲ್ಲೂ ನಾನು ಈ ರೀತಿಯೇ ಮಾಡ್ತೀನಿ. ಬಿಸಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಹೀಗೆ ಮಾಡ್ತೀನಿ. ನೋಡಿ, ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1/4 kg ಮೆಣಸಿನ್ಕಾಯಿ ಒಂದು ಟ್ರಿಪ್ಪಿಗೆ ತೊಗೊಂಡಿದ್ದೀನಿ. 2 ಸೌಟು ಹೀಗಿರಬೇಕು. ಇದನ್ನು ಈ ರೀತಿ ಹುರಿತಾ ಬರಬೇಕು. ಅದಕ್ಕೆ 2 ಡ್ರಾಪ್ ಎಣ್ಣೆ ಹಾಕಿರ್ಬೇಕು ನಾವು. ಅದು ಎಲ್ಲ ಕಡೆಯೂ ಎಲ್ಲ ಮೆಣಸಿನ್ಕಾಯಿಗಳಿಗೂ ಸಹಿತ ಆ ಎಣ್ಣೆ ಹಿಡಿಯುತ್ತೆ. ಹಾಗೆ ನಾವು ಇದು ಮಾಡಬೇಕು. ಫಸ್ಟು ನಾವು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ಇದು ನೀಟಾಗಿ ಮಧ್ಯದಲ್ಲಿ ನೀವು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹುರಿಯಿರಿ. ಮಧ್ಯದಲ್ಲಿ ಅದು ಬೆಂಕಿ ಉರಿ ತಗಲೋದ್ರಿಂದ ಒಂದೊಂದು ಟೈಮು ಮೆಣಸಿನ್ಕಾಯಿ ಸೀದ್ಕೊಳ್ಳೋದು, ಕಪ್ಪಾಗೋದು ಅಂತ ಆಗುತ್ತೆ. ಆ ಕಪ್ಪೇನಾರು ಆಗಿಬಿಟ್ರೆ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಸಾರಿನ ಪುಡಿದು. ನೀವೇನು ಅಲ್ಲೇ ಅಡುಗೆ ಮನೆಯಲ್ಲೇ ನೀವು ಕೆಲಸ ಮಾಡ್ಕೊಳ್ತಾನೇ ನೀವು ಈ ಸಾರಿನ ಪುಡಿ ಇದನ್ನು ಹುರ್ಕೋಬೋದು. ಈ ಕಡೆ ಅಡುಗೆ ತಿಂಡಿಗಳು ನಿಮ್ದು ಏನೇ ಅಡುಗೆ ಮನೆಯಲ್ಲಿ ಒಲೆ ಬಿಟ್ಟು ಈಚೆಗೆ ಬರಬಾರ್ದು ಅಷ್ಟೇ. ಒಂದು ಒಲೆ ನೀವು ಸಾರಿನ ಪುಡಿ ಹುರಿಯೋಕ್ಕೋಸ್ಕರ ಇಟ್ಕೊಂಡ್ರೆ, ಕೆಲವರಿಗೆ ಭಾನುವಾರ ಮಾತ್ರ ರಜಾ ಇರುತ್ತೆ, ಅಂಥ ದಿವಸ ಇಂಥವುಗಳನ್ನೆಲ್ಲ ಮಾಡ್ಕೊಳ್ತಾರೆ ಕೆಲವರು. ನೀವು ಒಂದು ಒಲೆನ ಇದಕ್ಕೋಸ್ಕರ ಇಟ್ಕೊಂಬಿಟ್ರೆ ಆ ಕಡೆ ಅಡುಗೆನೂ ಮಾಡಿಕೊಂಡು ತಿಂಡಿ ಬೇರೆ ಕೆಲಸಗಳು ಎಲ್ಲದನ್ನು ಮಾಡಿಕೊಂಡು ನಿಧಾನಕ್ಕೆ ಹುರಿಬೋದು. ನೀವೇನು ಅದ್ರ ಎದುರಿಗೆ ನಿಂತ್ಕೊಂಡಿರಬೇಕು ಅಂತ ಏನಿಲ್ಲ. ಬಿಟ್ಟು ಹೆಚ್ಚು ಹೊತ್ತು ನೀವು ಮೆಣಸಿನ್ಕಾಯಿ ಒಂದು ಕಡೆ ಬಿಡದೇ ಇದ್ದರೆ ಆಯಿತು, ಅದು ಕಪ್ಪಾಗದೆ ಹೋದರೆ ಆಯಿತು ಅಷ್ಟೇ. ಅಲ್ಲೇ ಇದ್ದಾಗ ನೋಡ್ತಾ ಇರ್ತೀರಿ ಹೇಗೆ ನೀವು ಹೀಗೆ ಕೈ ಆಡ್ತಾ ಇರಬೇಕು, ಬಿಟ್ಟು ಬಿಡದೆ ಕೈ ಆಡೋದು ಅಂತ. ಅಷ್ಟೊತ್ತಿಗೆ ನೀವು ಇದು ಹುರಿದು ಎಲ್ಲ ಆಗೋದಕ್ಕೆ ಪಾತ್ರೆಗೂ ತುಂಬ ಚೆನ್ನಾಗಿ ಬಿಸಿ ತಗಲಿರುತ್ತೆ. ನೀವು ಫಸ್ಟು ಕುಕ್ಕರೆಲ್ಲ ಇಡೋದಾದರೆ ಏನು ಮಾಡಿ ಅಂದರೆ ದೊಡ್ಡ ಊರಿನಲ್ಲಿ ಪಾತ್ರೆ ಬಿಸಿ ಮಾಡ್ಕೊಂಬಿಡಿ, ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ಅಂದರೆ ಉರಿನ ಸಣ್ಣ ಮಾಡ್ಕೊಂಬಿಡಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿ. ಮೊದಲು ಪಾತ್ರೆ ಬಿಸಿ ಆಗಲಿ, ಆವಾಗ ನಿಮಗೆ ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ. ಪಾತ್ರೆ ಬಿಸಿಗೆ ಸಹಿತ ಅದು ಗರಿಗರಿಯಾಗಿ ಬರುತ್ತೆ. ಈ ರೀತಿ ನಾನು 2 ಟ್ರಿಪ್ಪಲ್ಲಿ ಹೀಗೆ ಹುರ್ಕೋತಾ ಇದ್ದೀನಿ. ಒಂದು ಟ್ರಿಪ್ಪಿಗೆ ನಾನು ಒಂದು 2 ಡ್ರಾಪು ಎಣ್ಣೆ ಹಾಕಿದ್ದೀನಿ. ಅದು ಎಲ್ಲ ಮೆಣಸಿನ್ಕಾಯಿಗಳಿಗೂ ಹಿಡ್ಕೊಂಬಿಡುತ್ತೆ ನಾವು ಹುರಿದು ಮಾಡೋ ಅಷ್ಟೊತ್ತಿಗೆ. ಮಧ್ಯೆ ಒಂದು 2 ಸೆಕೆಂಡು, 5 ಸೆಕೆಂಡು, 10 ಸೆಕೆಂಡು ಬಿಡ್ಬೋದು, ಏನು ತೊಂದರೆ ಇಲ್ಲ. ಉರಿ ಚಿಕ್ಕದಾಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಸಿಯೋದು ಹೊತ್ತೋದು ಅಂತ ಏನೂ ಆಗೋಲ್ಲ. ಈ ರೀತಿ ನೋಡಿ, ಕೈ ಆಡ್ತಾ ಇರಬೇಕು. ಇದೇನು ಅಂಥದ್ದು ಕಷ್ಟ ಅಂತ ಅನಿಸಲ್ಲ. ಹೊರಗಡೆ ಕೆಲಸಕ್ಕೆಲ್ಲ ಹೋಗೋರಿಗೆ ಸಿಗೋದೊಂದು ಭಾನುವಾರ ಆಗಿದ್ದರಿಂದ
ಇದು ಹೊರಗಡೆ ತಂದು ಕೆಲವರಿಗೆ ಯಾವ ರೀತಿ ಮಾಡಿದರೂ ಸಾರಿನ ಪುಡಿಗಳು ಹುಳಿ ಪುಡಿಗಳು ಅಡ್ಜಸ್ಟೇ ಆಗಲ್ಲ. ಅವರು ಮಾಡ್ಕೊಳ್ಳೋ ರೀತಿಯಲ್ಲೇ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಆ ಥರ ಏನೂ ಮಾಡೋಕ್ಕಾಗಲ್ಲ. ಅದು ನನಗೂ ಅಷ್ಟೇ, ನಾನು ಹೊರಗಡೆಯಿಂದ ಎಲ್ಲೂ ತಂದರೆ ನನಗಾಗಲ್ಲ, ನಾನೇ ಮಾಡ್ಕೋಬೇಕು. 1 ದಿನ 2 ದಿನ ಅಂದರೆ ತಕ್ಷಣ ಹುರಿದು ಹಾಕ್ಬಿಡ್ತೀನಿ. ಆದರೂ ನಾನು ರೆಡಿ ಇಟ್ಕೊಳ್ತೀನಿ, ಯಾಕೆಂದರೆ ನನಗೆ ಸಾಂಬಾರು ಸಾರು ಅಂತ ಆರ್ಡ್ರ್ಗಳು ಜಾಸ್ತಿ ಇರೋದರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮನೆಗೂ ಮಾಡಿಟ್ಕೊಳ್ತೀನಿ. ಆಮೇಲೆ ಕೇಳೋರಿಗೂ ಸಹಿತ ಮಿನಿಮಮ್ ಅರ್ಧ kg ನಾನು ಕೊಡೋದು. ಅವರಿಗೂ ಸಹಿತ ನಾನು ಪ್ಯಾಕೆಟ್ ಮಾಡಿ ಇಟ್ಟಿರ್ತೀನಿ. ವಾರಕ್ಕೊಂದು ಟ್ರಿಪ್ ನಾನು ಮಾಡೋದು. ತುಂಬ ಮಾಡಿ ಅದು ಹಳೇದಾಗೋ ತನಕ ಎಲ್ಲ ಇಟ್ಕೊಳ್ಳೋದಿಲ್ಲ ನಾನು. ನೋಡಿ ಇವಾಗ ಈ ಥರ ಹುರಿತಾ ಇದ್ದೀವಲ್ಲ, ಇದು ಒಂದು ಸ್ವಲ್ಪ ಸೌಂಡ್ ಬರುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ನೋಡಿ ಸೌಂಡ್ ಈ ಥರ ಮುರ್ಕೊಳ್ಳೋ ಹಾಗೆ, ಅಂದರೆ ಪೂರ್ತಿ ಪಟ್ಟಂತ ಮುರಿಯೋ ಅಷ್ಟಲ್ಲ, ಸ್ವಲ್ಪ ಗರಿ ಆದಂಗೆ ಅನಿಸುತ್ತೆ ನಿಮಗೆ. ಆವಾಗ ನೀವೇನು ಮಾಡಿ ನೋಡಿ, ಇದು ಪಾತ್ರೆ ಎಲ್ಲ ಬಿಸಿಯಾಗಿದೆ, ಮೆಣಸಿನ್ಕಾಯಿನೂ ಸಹಿತ ಬಿಸಿ ಇದೆ. ಇದು ಒಂದು 10 ನಿಮಿಷ 20 ನಿಮಿಷ ಅಂತೂ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ. ಆವಾಗ ನಿಮಗೆ ಪಾತ್ರೆ ಬಿಸಿಯಾಗಿರುತ್ತೆ. ಪಾತ್ರೆ ಬಿಸಿ ಇದ್ದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಥರನೇ ಹುರ್ಕೊಳ್ತಾ ಬನ್ನಿ. ಅದು ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ, ಮೆಣಸಿನ್ಕಾಯಿ ತುಂಬ ಗರಿಯಾಗಿ ಬಂದಿದೆ ಅನ್ನೋದು ಸೌಂಡಲ್ಲೇ ಗೊತ್ತಾಗುತ್ತೆ. ಪಟ್ಟಂತ ಮುರಿದು ಹೋಗುತ್ತೆ ನಿಮಗೆ. ಆ ಪಾತ್ರೆ ಆರೋ ತನಕ ಮೆಣಸಿನ್ಕಾಯಿನ ನೀವು ಅಲ್ಲೇ ಬಿಡಬೇಕೇ ಹೊರತು ಸ್ಟವ್ ಆಫ್ ಮಾಡಿದ ತಕ್ಷಣ ಅದನ್ನು ತೆಗೆದು ಇನ್ನೊಂದು ತಟ್ಟೆಗೆ ಸುರಿಯೋದು ಎಲ್ಲ ಮಾಡಬೇಡಿ. ಮತ್ತು ಇವಾಗ ನಾನು ಒಂದು ಪಾತ್ರೆಗೆ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯದ ಜೊತೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಳಗೆ ಅರ್ಧ kg ಕೊತ್ತಂಬರಿ ಬೀಜ ಹಾಕ್ಕೊಳ್ತಿದ್ದೀನಿ. ಇದನ್ನು ಸಹಿತ ಚಿಕ್ಕ ಊರಿನಲ್ಲಿ, ಅಂದರೆ ಮೊದಲು ನೀವು ಇದೆಲ್ಲ ಹಾಕೋಕ್ಕೆ ಮುಂಚೆ ಪಾತ್ರೆನ ಬಿಸಿ ಮಾಡ್ಕೊಳ್ಳಿ, ಆಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಅದಕ್ಕೆ ಈ ಐಟಮ್ಗಳನ್ನೆಲ್ಲ ಹಾಕಿ ನಿಧಾನಕ್ಕೆ ಹುರಿಬೇಕು. ಆಚೆಗೆ ಹೋಗೋದು ಅಂದಾಗ ನೋಡಿ ಈ ಥರ ಮಧ್ಯದಲ್ಲಿ ಸ್ಪೇಸ್ ಬಿಟ್ಬಿಟ್ಟು, ಯಾಕೆಂದರೆ ಅಲ್ಲಿ ಡೈರೆಕ್ಟು ಫ್ಲೇಮ್ ತಗಲ್ದಾಗ ಅದು ಕಪ್ಪಾಗುತ್ತೆ. ಹಾಗಾಗಿ ಆಚೆ ಈಚೆ ನಾನು ಇವಾಗ ತೋರಿಸಿದ್ನಲ್ಲ ಆ ಥರ ಏನಾದ್ರು ಆಚೆಗೆ ಹೋಗಬೇಕು ಅಂತ ಕಂಡಾಗ ಮಧ್ಯದಲ್ಲಿ ಅಷ್ಟು ಸ್ಪೇಸ್ ಬಿಟ್ಬಿಟ್ಟು ಸುತ್ತ ನೀವು ಈ ಹುರಿಯೋ ಐಟಮ್ಗಳನ್ನು ಸುತ್ತ ಇದು ಮಾಡಿಬಿಡಿ, ಒಂದು ಮಾರ್ಕ್ ಮಾಡಿಬಿಡಿ ಅಲ್ಲಿ. ಅವಾಗೇನಾಗುತ್ತೆ, ಸಿಯೋದಿಲ್ಲ, ಇದು ಪಾತ್ರೆ ಬಿಸಿ ಆಗ್ತಾನೇ ಇರುತ್ತೆ. ಆ ಥರ ನೀವು ಇದನ್ನು ನೀಟಾಗಿ ಈಗ ಹುರಿದು ಇದನ್ನು ಸಹಿತ ಬಿಸಿ ಪಾತ್ರೆಗೆ ಬಿಡಿ. ಮೆಣಸಿನ್ಕಾಯಿನ ಹೇಗೆ ಬಿಡೋಕೆ ಹೇಳಿದ್ನೋ ಅದೇ ಥರನೇ ಬಿಸಿ ಪಾತ್ರೆ ಸ್ಟವ್ ಆಫ್ ಮಾಡಬೇಕು. ಆಮೇಲೆ ನೋಡಿ ಗಸಗಸೆ ಹಾಕಬೇಕು. ಗಸಗಸೆ ಹೆಚ್ಚೊತ್ತು ಹಾಕುವಂಗಿಲ್ಲ, ಒಂದು 2 ನಿಮಿಷ ಅಷ್ಟೊತ್ತಿಗೆ ಅದು ಹುರ್ಕೊಂಬಿಡುತ್ತೆ. ಎಲ್ಲವುದು ಆದಮೇಲೆ ಗಸಗಸೆ ಹಾಕಿ ಅದೊಂದು 2 ನಿಮಿಷ ಹಿಂಗೆ ಕೈ ಆಡಿದ್ರೆ ಗಸಗಸೆನ ಹೆಚ್ಚೊತ್ತು ಒಲೆ ಮೇಲೆ ಇಡಬೇಕು ಅಂತ ಏನಿಲ್ಲ. ಇದು ಗಸಗಸೆ ಜೊತೆಯಲ್ಲಿ ಈ ಕೊತ್ತಂಬರಿ ಬೀಜ ಚೆನ್ನಾಗಿ ಹುರ್ಕೋತಾ ಇದೆ ನೋಡಿ. ಹೀಗೆ ಬಿಟ್ಟು ಹುರಿಬೋದು, ಏನು ತೊಂದರೆ ಇಲ್ಲ. ನೀವು ಅಲ್ಲೇನೋ ಒಂದು ಕೆಲಸ ಮಾಡ್ಕೋತೀರಿ, ಆ ಕಡೆ ಏನೋ ಒಂದು ಇಟ್ಟಿರ್ತೀರಿ, ಅದು ಕುದಿಯುತ್ತೆ ಹೊತ್ತುತ್ತೆ ಅನ್ನೋ ಭಯ ಇಲ್ಲ. ಪಕ್ಕದಲ್ಲೇ ಇದು ಇರೋದ್ರಿಂದ ಇದ್ರ ಕಡೆ ನಿಮಗೆ ಗಮನ ಜಾಸ್ತಿ ಇರುತ್ತೆ. ಅಡುಗೆ ಮನೆ ಬಿಟ್ಬಿಟ್ಟು ಹೊರಗಡೆ ಬಂದಾಗ ಮಾತ್ರ ಏನಾದರೂ ಮರವು ಇದ್ದೇ ಇರುತ್ತೆ ಎಲ್ರಿಗೂ. ನೋಡಿ ಇವಾಗ ನಾನು ಇವೆಲ್ಲದೂ ಮಾಡ್ಕೊಂಡಿದ್ದೀನಲ್ವ ಹುರ್ಕೊಂಡು, ಅದೆಲ್ಲ ತಣ್ಣಗಾದ್ಮೇಲೆ ಈಗ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ವೆಟ್ ಗ್ರೈಂಡ್ರಿಗೆ ನಾನು ಹಾಕ್ತಾಯಿದ್ದೀನಿ. 3-4 ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ನೋಡಿ ಅದು ಹೆಂಗೆ ಹಾಕ್ತಿದ್ದೀನಿ ಅಂತ ನೋಡಿಬಿಟ್ಟು ಹಾಕಿ. ಸ್ವಲ್ಪನೇ ಹಾಕ್ತಾ ಬರಬೇಕು. ಒಂದು ಮರದ್ದು ಸೌಟ್ ಇಟ್ಕೊಳ್ಳಿ, ಅಲ್ಲೇನಾದ್ರು ಹಿಡ್ಕೊಳ್ತು ಆ ವೀಲ್ ಇದೆಯಲ್ಲ ಕಲ್ಲು, ಅದೇನಾದ್ರು ತಿರುಗಲಿಲ್ಲ ಅಂತ ಕಂಡಾಗ ಅಲ್ಲಿ ಕ್ಲಿಯರ್ ಮಾಡ್ಬೋದು. ಆ ಥರ ಇದೇನೂ ಕಷ್ಟ ಆಗೋಲ್ಲ ನಿಮಗೆ. 5 kg 10 kg ಮೆಣಸಿನ್ಕಾಯಿ ಇದ್ದರೂ ಸಹಿತ ಆರಾಮಾಗಿ ಕೆಳಗೆ ಒಂದು ಶುಭ್ರವಾದ ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಒಂದು ಗ್ರೈಂಡರ್ ಇಟ್ಟುಬಿಡಿ. ಗ್ರೈಂಡರ್ ಇಟ್ಟು ಅದನ್ನೆಲ್ಲ ಸ್ವಲ್ಪ ಟೈಟ್ ಮಾಡಿಕೊಂಡು 4 ಮೆಣಸಿನ್ಕಾಯಿ ಹಾಕ್ತಾ ಬರಬೇಕು. ಅದು ಕ್ಲೀನಾಗಿ ಪೌಡ್ರಾಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಏನಿಲ್ಲ, ಅದು ಪೌಡ್ರಾಗಿ ಡೈರೆಕ್ಟ್ ಅದೇನು ನಾವು ಪ್ಯಾಕೆಟ್ ಮಾಡೋ ಹಾಗಿಲ್ಲ, ಅದನ್ನು ಮಿಕ್ಸಿಗೂ ಹಾಕಬೇಕಾಗತ್ತೆ, ಜರಡಿನೂ ಹಿಡಿಬೇಕಾಗುತ್ತೆ. ಆದರೆ ಅದು ಎಷ್ಟು ನೈಸಾಗಿ ಪಟ್ಟ ಅಂತ ಮೆಣಸಿನ್ಕಾಯಿ ಬೇರೆ ಗರಿಯಾಗಿರೋದ್ರಿಂದ ಕ್ಲೀನಾಗಿ ಇದಾಗುತ್ತೆ, ಪೌಡ್ರಾಗುತ್ತೆ. ನಾವು ಇಷ್ಟೊಂದು ತೊಗೊಂಡು ಹೋಗಿ ಅಲ್ಲಿ ಮಿಲ್ಲಲ್ಲಿ ನಿಂತ್ಕೋಬೇಕು, ಕಾಯಬೇಕು, ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಈ ಥರ ಮನೆಯಲ್ಲೇ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದು. ಅಲ್ಲಿ ಹೋಗಬೇಕು, ನಿಂತ್ಕೋಬೇಕು ಸುಮಾರು ಹೊತ್ತು. ಘಾಟ್ ಕೆಲವರಿಗೆ ಆಗಲ್ಲ, ತುಂಬ ಹೊತ್ತು ನಾವು ಕಾದಷ್ಟು ಹೊತ್ತು ಘಾಟ್ ಇದ್ದೇ ಇರುತ್ತೆ. ಅದೆಲ್ಲ ನೋಡಿಬಿಟ್ಟು ನಾನು ಈ ಟೈಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಇದು ನೀಟಾಗೇ ಬಂತು. ಏನೂ ತೊಂದರೆ ಇಲ್ಲ, ಅದ್ರ ಪಾಡಿಗೆ ಅದು ಇದಾಗ್ತಾ ಇರುತ್ತೆ. ಹಾಕಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಅಲ್ಲಿ ಹತ್ತಿರದಲ್ಲಿ ಕೂತ್ಕೋಬೇಕು ಅಷ್ಟೇ. ಆಮೇಲೆ ಒಂದು 10-15 ನಿಮಿಷ ಗ್ರೈಂಡ್ರ್ ಆಡಿದ ಮೇಲೆ ಅದೆಲ್ಲದನ್ನು ತೆಗೆದು ಒಂದು ಅಗಲವಾದ ತಟ್ಟೆಗೆ ಹಾಕಿಬಿಟ್ರಾಯ್ತು. ನೋಡಿ ಇದು ಎಷ್ಟು ನೈಸಾಗಿದೆ ಅಂತ. ನಾನು ಇದನ್ನು ಒಂದು ಸ್ಪೂನಲ್ಲಿ ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ. ಅಂದರೆ ಇದು ಮಿಕ್ಸಿಗೆ ಹಾಕಬೇಕಾಗುತ್ತೆ, ಯಾಕೆಂದರೆ ಬೀಜಗಳು ನುರಿದಿರಲ್ಲ ಇದರಲ್ಲಿ.
ಆದರೂ ನಮಗೆ ಎಷ್ಟೋ ವಾಸಿ. ಮತ್ತು ಸುತ್ತ ಪಂಚ ಯಾಕೆ ಹಾಕೋದು ಅಂದರೆ ಆ ಮೆಣಸಿನ್ಕಾಯಿ ಆ ಗ್ರೈಂಡ್ರಿಗೆ ನಾವು ಹಾಕ್ತಾ ಇದ್ದಾಗ ಹಾರುತ್ತೆ ಅಂತ ಅಷ್ಟೇ. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಅಷ್ಟು ನೈಸಾಗಿದೆ, ಇಷ್ಟು ನೈಸಾಗಿದೆ. ನಾನು ಅಡುಗೆ ಮಾಡೋ ಕಡೆ ಇರೋಷ್ಟು ಬೆಳಕಿಲ್ಲಿಲ್ಲ, ಇದು ಹಾಲಲ್ಲಾಗಿದ್ದರಿಂದ ಅಷ್ಟೇ ಕಾಣ್ತಾ ಇರೋದು. ಇದನ್ನು ಒಂದು ಅಗಲವಾದ ತಟ್ಟೆಗೆ ತೆಗಿಬೇಕು. ಅದಾದಮೇಲೆ ಈ ಧನಿಯಾ ಬೀಜ ಅದೆಲ್ಲ ಹುರ್ಕೊಂಡಿದ್ವಲ್ಲ, ಗಸಗಸೆ ಮತ್ತು ಪ್ರತಿಯೊಂದು. ಹಿಂಗೆ ಮಾತ್ರ ಈಗ ಹಾಕಿಲ್ಲ, ನಾನು ಪೌಡ್ರ್ ಮಾಡ್ತಾ ಹಾಕ್ತೀನಿ. ಹಿಂಗನ್ನು ಹುರಿಯೋದಿಲ್ಲ, ಅದು ಒಂದು ಸ್ವಲ್ಪ ಸಾರಿನ ಪುಡಿನಲ್ಲಿ ಆ ಹಿಂಗಿನ ಅಂಶಗಳು ಉಳ್ಕೊಳ್ಳೋದಿಲ್ಲ ನಾವು ಹುರಿದ್ಬಿಟ್ರೆ. ಹಾಗಾಗಿ ನೋಡಿ ಇವಾಗ ಎಲ್ಲವುದು ಪೌಡ್ರಾಯಿತು. ಒಂದು ಮೀಡಿಯಮ್ ಸೈಜಲ್ಲಿ ಪೌಡ್ರಾಗಿದೆ. ಅದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಅದನ್ನು ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಮಾಡಿ ಅದನ್ನು ಚಿರೋಟಿ ರವೆ ಹದದ ಇದು ಜರಡಿ, ಅದನ್ನು ನಾವು ಹಾಕಬೇಕಾಗುತ್ತೆ. ನೋಡಿ ಇವಾಗ ಏನು ಅಂದರೆ ಚಿರೋಟಿ ರವೆ ಎಷ್ಟು ಹದ ಬರುತ್ತೆ, ಅದಕ್ಕಿಂತ ನೈಸ್ ಅಂತ ಮಾಡಿದ್ರೆ ನಿಮಗೆ ಇನ್ನೂ ಟೈಮ್ ತೊಗೊಳುತ್ತದು. ತುಂಬ ನೈಸ್ ಅಂತ ಏನು ಬೇಕಾಗೋದಿಲ್ಲ ಸಾರಿನ ಪುಡಿ. ಈ ರೀತಿ ಮಾಡಿ ಇನ್ನೊಂದು ಜಾರ್ಗೆ ನಾನು ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದ ಇಂಗು ತೊಗೊಂಡಿದ್ದೀನಿ. ಅದು ಪೇಸ್ಟಿಂಗ್ ಆಗಿರೋದ್ರಿಂದ ಅದ್ರ ಜೊತೆ ಒಳಗೆ ನಾವು ಮಿಕ್ಸಿ ಹಾಕಿದ್ರೆ ನೀಟಾಗಿ ಬರುತ್ತೆ. ನೋಡಿ ಅದು ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರ ಇದೆ, 2 ಪೀಸ್ ತೊಗೊಂಡಿದ್ದೀನಿ ಪೇಸ್ಟಿಂಗ್. ಅದು ಸಹಿತ ಇದ್ರ ಜೊತೆ ಒಳಗೆ ನಾನು ಹಾಕಿದ್ದೀನಿ. ಅದಾದಮೇಲೆ ಎಲ್ಲವುದು ರೆಡಿಯಾಗಿದೆ. ಇದು ಈಗ ಬೌಲಲ್ಲಿ ಇಟ್ಟಿದ್ದೀನಿ ನೋಡಿ, ತುಂಬ ಕಲ್ಲರಾಗಿ ಚೆನ್ನಾಗಿ ಬಂತು. ನಾನು ಸಾರು ಮಾಡಿದ್ದೀನಿ, ಸಾರು ಸಹಿತ ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.